ಸ್ವರ್ಗ, ಅನಾಚಾರವೇ ನರಕ. ಅದರಿಂದ ನಾವೆಲ್ಲ ಆಚಾರಬದ್ಧರಾಗಿ ಮಾಡತಕ್ಕಂಥದ್ದನ್ನು ಮಾಡಬೇಕು. ಅದೇ ದೇವರಿಗೆ ನಾವು ಸಲ್ಲಿಸ್ತಕ್ಕಂಥ ಕೆಲಸ. ಈ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ನಿರ್ಮಾಣ ಆಗುತ್ತೆ. ಶ್ರೀಮಂತರು ಬಡವರು, ಮೇಲ್ ಜಾತಿ ಕೆಳ ಜಾತಿ, ಜಾತಿ ವ್ಯವಸ್ಥೆ ಉಂಟಾದದ್ದು ಇದು. ಈಗ ಜಾತಿ ವ್ಯವಸ್ಥೆಯಿಂದ ಕೂತುಗಳೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಸಂವಿಧಾನ ಎಲ್ಲರಿಗೂ ಅದು ಒಂದು ಹಕ್ಕು ಆಗಿರಲಿಲ್ಲ. ವಿದ್ಯೆ ಕಲಿತಕ್ಕಂಥದ್ದು ಹಕ್ಕು, ಮೂಲಭೂತ ಹಕ್ಕು ಅದಾಗಿರಲಿಲ್ಲ. ಸಂವಿಧಾನ ಬಂದ್ಮೇಲೆ ಅದು ಹಕ್ಕಾಗ. ಹಾಗಾಗಿ ನಾಲ್ವಡಿ ಕೃಷ್ಣದಲ್ಲಿ ಶಿಕ್ಷಣ ಎಲ್ಲರಿಗೂ ಕಲಿಸಲಿಕ್ಕೆ ಸಾಧ್ಯ ಆಯಿತು. ಯೂನಿವರ್ಸಿಟಿ ಆಯಿತು, ಕಾಲೇಜುಗಳಾದವು, ಶಾಲೆಗಳಾದವು. ಇವೆಲ್ಲ ಆಗೋದ್ರಿಂದ ಎಲ್ಲರೂ ಕೂಡ ಕಲಿಯಲಿಕ್ಕೆ ಪ್ರಾರಂಭ ಆಯಿತು. ಬಿಲ್ಲರ್ ಆಯೋಗ ಮಾಡೋದು, ಒಂದೇ ಜನಾಂಗರು ಸಬಲರಾಗಿದ್ದರು, ಪ್ರಾತಿನಿಧ್ಯ ಅವರಿಗೆ ಸಿಗ್ತಾ ಇತ್ತು. ಅದಕ್ಕೆ ಬಿಲ್ಲರ್ ಆಯೋಗ ಮಾಡಿ ಬ್ರಾಹ್ಮಣರು ಬ್ರಾಹ್ಮಣೇತರರು ಬಿಲ್ಲರ್ ಆಯೋಗ. ಬ್ರಾಹ್ಮಣೇತರರಿಗೆ 75% ಸರ್ಕಾರಿ ನೌಕರಿಯಲ್ಲಿ, ಬ್ರಾಹ್ಮಣರಿಗೆ 25% ಮೀಸಲಾತಿ. ಯಾವಾಗಾದರೂ 1921ನೇ ಇಸ್ವಿ, 1918ನೇ ಇಸ್ವಿನಲ್ಲಿ ಬಿಲ್ಲರ್ ಆಯೋಗ ಆದದ್ದು. ಅದಾಗಲೇ ಹೋಗಿದ್ರೆ ನಾವು ಯಾರು ಕೂಡ ಸರ್ಕಾರಿ ನೌಕರಿ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇದ್ರ ಬಗ್ಗೆ ಇವೆಲ್ಲ ಇತಿಹಾಸ ತಿಳಿದುಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಇತಿಹಾಸವನ್ನ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಮಾತ್ರ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ದೇವರು ಇದ್ದಾರೆ. ದೇವರು ಯಾವಾಗ ಇರ್ತಾನಪ್ಪ ಅಂತಂದ್ರೆ ನಮ್ಮ ಜೊತೆಯಲ್ಲಿ ನಮ್ಗೆ ಸಹಾಯ ಮಾಡ್ತಾನೆ ಅಂತಂದ್ರೆ ನಾವು ಒಳ್ಳೇದೆಲ್ಲ ಮಾಡಿದಾಗ ಮನುಷ್ಯತ್ವದಿಂದ ಸತ್ಯದಲ್ಲಿ ಮಾತ್ರ. ಅಮಾನವೀಯವಾಗಿ ನಡೆಸಿದ್ರೆ ಯಾವ ದೇವರು ಕೂಡ ಸಹಾಯ ಮಾಡಲ್ಲ, ಒಳ್ಳೇದು ಮಾಡಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ. ಅದಕ್ಕೋಸ್ಕರನೇ ನಾನು ಈ ಗ್ಯಾರಂಟಿಗಳನ್ನ ಯಾಕೆ ಮಾಡೋದು ನಾವು ಅಂತಂದ್ರೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಇವರೆಲ್ಲರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಶಕ್ತಿ ಬಂದ್ರೆ ಮಾತ್ರ ಜಾತಿ ಹೋಗ್ಲಿಕ್ಕೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ. ಜಾತಿ ಹೋಗ್ಬೇಕಂದ್ರೆ ಸುಮ್ಮನೆ ಹೋಗಲಿಲ್ಲ. ಯಾಕಂದ್ರೆ 859 ದಶಕಗಳಾಯಿತು ಬಸವಣ್ಣವರು ಹೇಳಿ, ಬುದ್ಧ ಹೇಳಿ 2,500 ವರ್ಷ ಆಯಿತು. ಜಾತಿ ರಹಿತವಾದಂತ, ವರ್ಗರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು. ಆಗಿದೆಯಾ? ಜಾತಿ ರಹಿತವಾದಂತ, ವರ್ಗರಹಿತವಾದಂತ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ವರ್ಗಕ್ಕೆ ಚಲನೆ ಇದೆ, ಜಾತಿಗೆ ಚಲನೆ ಇಲ್ಲ. ವರ್ಗಕ್ಕೆ ಚಲನೆ ಇದೆ. ಬಡವರು ಶ್ರೀಮಂತರಾಗ್ತದೆ, ಶ್ರೀಮಂತರು ಬಡವರು ಆಗ್ತದೆ. ಆದ್ರೆ ನಾನು ಯಾವ ಜಾತಿ ಹುಟ್ಟಿರ್ತೀನಿ ಆ ಜಾತಿಲೇ ಸಾಯ್ಬೇಕು. ಈಗ ಹುಡುಗರ ಒಬ್ಬರಿಗೆ ಜಾತಿ ಹುಟ್ಟಿರ್ತೀನಿ, ಒಬ್ಬರಿಂದಾಗೆ ಸಾಯ್ಬೇಕು. ಬ್ರಾಹ್ಮಣ ಆಗಕ್ಕೆ ಸಾಧ್ಯತೆ ಇಲ್ಲ, ಲಿಂಗಾಯತ ಆಗಕ್ಕೆ ಸಾಧ್ಯತೆ ಇಲ್ಲ, ಕುಂಭ ಆಗಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಜಾತಿ
ಇದೆಯಲ್ಲ ನಿಂತು ನೀಡಿದ್ದಾರೆ ಎಲ್ಲರೂ ರೈತರು ನಮ್ಮ ಸಮಾಜ. ಅದಕ್ಕೆ ಆರ್ಥಿಕವಾಗಿ ಶಕ್ತಿ, ಸಾಮಾಜಿಕವಾದ ಶಕ್ತಿ ಎಲ್ಲ ಈ ಜಾತಿ ವ್ಯವಸ್ಥೆಗೆ ಕೊಟ್ಟರೆ ಆರ್ಥಿಕ ಚಟುವಟಿಕೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಶಿಕ್ಷಣ. ಆ ಶಿಕ್ಷಣ ಎಲ್ಲರೂ ಕೂಡ ಪಡ್ಕೋಬೇಕು. ಎಲ್ಲ ಜನರು ಕೂಡ ಶಿಕ್ಷಣವನ್ನು ಪಡ್ಕೊಂಡಾಗ ದಲಿತರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೋಬೇಕು. ಆ ಶಿಕ್ಷಣ ಪಡ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಈ ಗುರಿಗಳ ಇದ್ದೇ ನೀವು ಎಲೆಕ್ಷನ್ ಸಾಧನೆ ಹೊಲಮಾರಿಗಳು ಆಯ್ತು, ಉದಯ ಆಯ್ತಿರ್ಲಿಲ್ಲ, ನೀನು ಗಣಿಗ ನೀನು ಆಯ್ತಿರ್ಲಿಲ್ಲ, ತಿರುಗಾಯಿಸ್ಕಮ್ಮಿ ಆಯ್ತಿರ್ಲಿಲ್ಲ, ರಮೇಶ ಆಯ್ತಿರ್ಲಿಲ್ಲ. ಶಿಕ್ಷಣ ಇತ್ತು ಅಂದ್ರೆ ಅದಕ್ಕೆ ಸ್ವಾಭಿಮಾನ ಬರಬೇಕಲ್ಲ. ಈ ಸ್ವಾಭಿಮಾನ ಬರಬೇಕಂದ್ರೆ ಶಿಕ್ಷಣ ಕಲಿಯಲೇಬೇಕು, ಬುದ್ಧಿವಂತರಾಗಲೇಬೇಕು, ವಿದ್ಯಾವಂತರಾಗಲೇಬೇಕು. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈಗ ಕಡಿಮೆ ಆಗ್ತದೆ. ಮೊದಲು ಒಬ್ಬ ವ್ಯಕ್ತಿಯ ಮೆರಿಟ್ನ ಮಾಡ್ಬೇಕಾದ್ರೆ ಜಾತಿ ಮೇಲೆ ಮಾಡ್ತಾ ಇದ್ರು. ಜಾತಿ ಉಳಿದವರು ಮಾತ್ರ ಮೆರಿಟ್ ಸ್ಟೂಡೆಂಟ್ಗಳಾಗ್ತಾರೆ, ಇಲ್ಲ. ಈಗ ನನ್ನ ಜಾತಿ ನಾನು ಇನ್ನೊಂದು ಹೆಂಡತಿ, ನಾನು ಹಣಕಾಸಿನ ಮಂತ್ರಿ ಆದೆ. ಹಣಕಾಸಿನ ಮಂತ್ರಿ ಆದಮೇಲೆ ಗೊತ್ತಾಯ್ತಲ್ಲ, ಸಿದ್ದರಾಮಯ್ಯನಿಗೆ 3 ಕುರಿ ಲೆಕ್ಕಾಚಾರ ಬರಲ್ಲ, ಹಣಕಾಸಿನ ರಾಜ್ಯದ ಹಣಕಾಸಿನ ಸಾಧ್ಯನಾ ಅಂತೇಳಿ ಲಂಕೇಶ್ ಪತ್ರಿಕೆಯಲ್ಲಿ ಬರೆದರು. ನಾನು ಈ ರಾಜ್ಯದಲ್ಲಿ 16 ಚಾಲೆಂಜ್ ಅಂತ ಹೇಳಿದ. ಯಾಕಾಗಲ್ಲ ಚಾಲೆಂಜ್ ತಗೊಂಡು ಹಣಕಾಸಿನ ಮಂತ್ರಿಯಾಗಿ 16 ಬಜೆಟ್ಗಳನ್ನು ಬಳಸಿದ್ದೇನೆ. ಪ್ರತಿಭೆ ಇದೆಯಲ್ಲ, ಯಾರು ಜಾತಿಯಿಂದ ಬರಲ್ಲ. ಮೆರಿಟ್ ಅನ್ನೋದು, ಪ್ರತಿಭೆ ಅನ್ನೋದು ಜಾತಿಯಿಂದ ಬರಲ್ಲ. ಅವಕಾಶ ಸಿಕ್ಕಿದ್ರೆ ಬರ್ತದೆ. ಅವಕಾಶ ಸಿಕ್ಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶ ಕಂಡಂತ ಮಹಾನ್ ಜ್ಞಾನಿ. ಏಕಾಂತರ ಹೆಂಗೆ ಅವರು ದೊಡ್ಡ ಜ್ಞಾನಿ ಆಗಬೇಕು, ಬೇರೆ ಸಾಧ್ಯ ಆಯಿತು. ಅದರಿಂದ ಯಾವ ಜಾತಿಯಲ್ಲಿ ಜಿಡಿಪಿ ಅನ್ನೋದು ಬಹಳ ಮುಖ್ಯ ಅಲ್ಲ, ನಮ್ಗೆ ಹೆಂಗೆ ಅವಕಾಶ ಸಿಕ್ತು ಅನ್ನೋದು ಬಹಳ ಮುಖ್ಯ. ನಿಮಗೆ ವಿದ್ಯೆ ಕಲಿಕತ್ತಂತ ಅವಕಾಶನ ಸಿಗ್ತದೆ ಅಂದ್ರೆ ನೀವು ಬೇರೆ ಬರೋಕ್ಕೆ ಸಾಧ್ಯನೇ ಆಗುತ್ತೆ. ಅದಕ್ಕೆ ಎಲ್ರಿಗೂ ಅವಕಾಶ, ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಸಂವಿಧಾನ. ಆಗ ದೇವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಇದು ಹೋದ್ರೆ ಈ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ನಿಮ್ಮ ಮಕ್ಕಳು ಕೂಡ ಇಂಜಿನಿಯರ್ಗಳಾಗಬೇಕು, ನಿಮ್ಮ ಮಕ್ಕಳು ಕೂಡ ಸಂಶೋಧಕರಾಗಬೇಕು, ನಿಮ್ಮ ಮಕ್ಕಳು ಕೂಡ ವಿಜ್ಞಾನಿಗಳಾಗಬೇಕು. ಅದನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಮುಂದೆನೂ ಮಾಡಿ, ಇನ್ನೂ ಮಾಡಿ. ಇನ್ನು ಮಾಡದೇನೆ ಬರೀ ಇವರೇ ಅದಕ್ಕೆ ತತ್ವಾದಿ ಸೇವೆ ಮಾಡಬಹುದು, ಸಾಮಾಜಿಕ ಕ್ರಾಂತಿಯನ್ನು ಮಾಡಬಹುದು. ಅವರು ಈ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಬಹುದು. ಕರ್ಮ ಸಿದ್ಧಾಂತ ಏನು? ಯಾಕೆ ಬಟ್ಟೆ ಇಲ್ಲ, ಯಾಕೆ ಅನಕ್ಷರಾಗಿದೆಯಾ, ಯಾಕೆ ಹೊಟ್ಟೆ ಇಟ್ಟಿಲ್ಲ, ನಿಮ್ಗೆ ಯಾಕೆ ಆಸ್ತಿ ಇಲ್ಲ, ನಿಮ್ಗೆ ಯಾಕೆ ಇಂಡಸ್ಟ್ರಿಯಲಿಸ್ಟ್ ಆಗಿಲ್ಲ ಅಂತಂದ್ರೆ ನಾನು ಕರ್ಮ ಮಾಡ್ಕೊಂಡಿದ್ದೆ. ಇದೇ ಜನ್ಮದಲ್ಲಿ ಕರ್ಮ ಮಾಡ್ಕೊಂಡಿದ್ದೇನೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಇಲ್ಲ ಇನ್ನೊಂದು
ದೇವ್ರು ಏನು ಹೇಳ್ತಾರೆ ಅಂತಂದ್ರೆ, ಇನ್ನು ಯಾಕಪ್ಪ ಇದು ಇದೆಯಾ ಅಂತಂದ್ರೆ ನನ್ನ ಹಣೆ ಬರ ದೇವರು ಸಿದ್ದರಾಮೇಶ್ವರ ಹಣೆ ಬರೀ ಕೊಡ್ತಾರೆ, ಅನ್ನದಾನೇಶ್ವರ ಹಣೆ ಬರೀ ಕೊಡ್ತಾರ. ಯಾವ ದೇವರು ಹಣೆ ಬರೆಯಿಲ್ಲ, ಡಾಕ್ಟರ್ ಸಿದ್ಧಾರ್ಥನೂ ಇಲ್ಲ. ಅದಕ್ಕೆ ಹೇಳಿದ್ದು ಬಂದ್ಬಿಟ್ಟವರು ಆಚಾರವೇ ಅನಾಚಾರವೇ ಭಕ್ತರಿಗಿಲ್ಲ, ಭಕ್ತರಿಗಿಲ್ಲ, ಗೊತ್ತಾಯ್ತಾ? ನಿಮ್ಗೆಲ್ಲ ಗೊತ್ತಾಯ್ತಾ? ಆಚಾರವೇ ವರ್ಗ, ಅನಾಚಾರವೇ ನರಕ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ಇದನ್ನು ಅರ್ಥ ಮಾಡ್ಕೊಂಡು ಸಾಕು. ಇದನ್ನು ಅರ್ಥ ಮಾಡ್ಕೊಂಡು ಏನಾಗಿದೆ ನಮಗೆ ಈ ಗುಲಾಬಗಿರಿ ವ್ಯವಸ್ಥೆಯಲ್ಲಿ ಬಹಳ ವರ್ಷ ಗುಲಾಬಗಿರಿ ಮನೆ ಮಾಡ್ಕೊಂಡು ನಾವು ಒಬ್ಬ ಬಡವ ಮೇಲ್ ಜಾತಿಯಲ್ಲಿ ಬಂದ್ರೆ ಅದೇ ಒಬ್ಬ ದಲಿತ ಜಾತಿಯ ಶ್ರೀಮಂತ ಬಂದ್ರೆ ಗುಲಾಬಗಿರಿಯ ಮನಸ್ಥಿತಿಯನ್ನು ಎಲ್ಲಿವರೆಗೆ ಕಿತ್ತಾಕಲ್ಲ ಅಲ್ಲಿವರೆಗೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ದೇವ್ರ ಮೇಲೆ ಭಾರ ಹಾಕೋದು, ಒಳ್ಳೆದಾದ್ರು ದೇವರು, ಕೆಟ್ಟದಾದ್ರು ನೀನು ಮಾಡಬಾರದು ಪಾಪ ಕೆಲಸ ಎಲ್ಲ ಮಾಡಿಬಿಟ್ಟು ದೇವ್ರ ಮೇಲೆ ಹಾಕಿದ್ರೆ ದೇವರು ಒಕ್ಕಟ್ಟು ನೀವು ಒಳ್ಳೇದು ಮಾಡ್ಕೊತಾರ. ಯಾವ ದೇವರು ಒಳ್ಳೇದು ಮಾಡಲ್ಲ. ಪಾಪ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ಒಳ್ಳೇದು ಮಾಡಪ್ಪ ದೇವರೇ ಅದನ್ನ ಅದಕ್ಕೆ ಪಾಪ ಕೆಲಸಗಳನ್ನೇ ಮಾಡಬಾರ್ದು, ಕೆಟ್ಟ ಕೆಲಸಗಳನ್ನೇ ಮಾಡಬಾರ್ದು. ಇನ್ನೊಬ್ಬರನ್ನ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಾರ್ದು, ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಅದು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ದೇವರು ಕೂಡ ನಮಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಇವತ್ತು ಎಲ್ಲ ಊರಿನವರೆಲ್ಲ ಸೇರಿ ಇಲ್ಲಿ ಜೀವನೋದ್ಧಾರ ಮಾಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಎಲ್ಲರಿಗೂ ದೇವರಿಗೆ ಸಹಾಯ ಮಾಡಿದವರು ಮಾಡದೇ ಇರೋರು ಎಲ್ಲರಿಗೂ ಕೂಡ ದೇವರು ಅನ್ನದಾನೇಶ್ವರ ಧರ್ಮಗಳವನ್ನ ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ದೇವಸ್ಥಾನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ, ಜಾತ್ರೆ ಉದ್ಘಾಟನೆ ಮಾಡಿದ್ದೀನಿ. ಮತ್ತೆ ಸ್ಥಾಪನೆ ಮಾಡ್ತಿದ್ದೀನಿ. ಕೆಲಸ ಪೂಜಾರಿಗಳು ಮಾಡಿದರೆ ನಾವೇನು ಮಾಡಿಲ್ಲ, ಆದರೂ ಉದ್ಘಾಟನೆ ಮಾಡಬೇಕಂತ ಕೆಲಸ ಮಾಡಿದರೆ ನಿಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.